Hi, my dear friends. Welcome to Learn All in One Commerce with Muralidhar Shastri. Today we are discussing the one of the 5 marks problem. The problem is as follows. Problem ಯಾವ ರೀತಿಯಾಗಿರುತ್ತೆ ಅಂದರೆ ಭುವನ ಕಂಪ್ನಿ ಲಿಮಿಟೆಡ್ ಹ್ಯಾಡ್ 25,009% redeemable preference shares of 100 each fully paid ಅಪ್ ಆಗಿದೆ ಇವ್ರದ್ದೆಲ್ಲದು ಕೂಡ 100 ಈಚ್ ಪ್ರಕಾರ ಏನಾಗಿದೆ ಎಲ್ಲದು ಕೂಡ ಏನಾಗಿದೆ ಪೇಮೆಂಟ್ ಆಗಿದೆ ಇವ್ರದ್ದೆಲ್ಲದು ಹೌದಾ 100 each they have been paid it very fully and then the company decided to redeem these preference shares at par. ಇವ್ರಿಗೆ ಏನು ಮಾಡ್ತಾ ಇದ್ದಾರೆ ಅಂದರೆ ಎಟ್ ಪಾರ್ ಪ್ರಕಾರನ ಏನು ಮಾಡ್ತಾ ಇದ್ದಾರೆ ಇವರಿಗೆ ಎಲ್ಲದನ್ನು ಕೊಡ್ತಾ ಇದ್ದಾರೆ ಅಂದರೆ ಶೇರ್ಸ್ಗಳನ್ನು ಏನು ಮಾಡ್ತಾ ಇದ್ದಾರೆ ರೆಡೀಮ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅರ್ಥ. ಓಕೆ, ದ ಸಫಿಷಿಯೆಂಟ್ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಆಫ್ ₹10 ಈಚ್ ಫುಲ್ಲಿ ಪೇಡ್. ಇವ್ರನ್ನ ಹೆಂಗೆ ಪೇಡ್ ಮಾಡ್ತಾ ಇದ್ದಾರೆ ಅಂದರೆ 10 ರೂಪಾಯಿಗೆ ಒಂದಂತ ಹೇಳಿ ಏನು ಮಾಡ್ತಾ ಇದ್ದಾರೆ ಶೇರ್ಸ್ಗಳನ್ನು ಕೊಡ್ತಾ ಇದ್ದಾರೆ. ಎಷ್ಟು ಕೊಡ್ತಾ ಇದ್ದಾರೆ ಅಂದರೆ ₹10 ಈಚ್ ಫುಲ್ಲಿ ಪೇಡ್ ಎಟ್ ಎ ಪ್ರೀಮಿಯಮ್ ಆಫ್ ₹4 ಪರ್ ಶೇರ್. ಇದಕ್ಕೆ ಏನು ಮಾಡ್ತಾ ಇದ್ದಾರೆ ಪ್ರೀಮಿಯಮನ್ನು ಆ್ಯಡ್ ಮಾಡಿ ಕೊಡ್ತಾ ಇದ್ದಾರೆ. ಒಂದು ನೆನ್ಪಿಟ್ಕೊಳ್ಳಿ, ಯಾವುದೇ ಸಂದರ್ಭದಲ್ಲಿ ಆಗಿರಲಿ ಇವರಿಗೆ ಅಮೌಂಟನ್ನು ಪೇಡ್ ಮಾಡಬೇಕಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಹೌದಾ ಫುಲ್ಲಿ ಪೇಡ್ ಮಾಡಬೇಕಾದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅಂದರೆ ಈ ಪ್ರೀಮಿಯಮ್ ಏನಿರುತ್ತೆ ಈ ಪ್ರೀಮಿಯಮನ್ನು ಹಾಕಿ ಅವ್ರಿಗೆ ಕೊಡೋದು ಬೇಕಾಗಿಲ್ಲ ಹೌದಾ. ಇವ್ರಿಗೇನು ಮಾಡಬಾರ್ದು ಪ್ರೀಮಿಯಮನ್ನು ಅವರಿಗೆ ಕೊಡೋಕೆ ಹೋಗಬಾರ್ದು. ಅವ್ರಿಗೇನು ಸಫಿಷಿಯೆಂಟ್ ಇರ್ತದೋ ಅಷ್ಟನ್ನು ಮಾತ್ರನೇ ಕೊಡಬೇಕೇ ಹೊರತು ಉಳಿಕಿದ್ದು ಯಾವುದನ್ನು ಕೂಡ ನಾವೇನು ಮಾಡೋಂಗಿಲ್ಲ ಕೊಡುವ ಹಾಗಿಲ್ಲ ಅಂತಂತ ಹೇಳಿ ಅರ್ಥ. ಓಕೆ, ಇದಕ್ಕೆ ಸಂಬಂಧಪಟ್ಟಂಗೆ ಏನು ಮಾಡಬೇಕು ಜರ್ನಲ್ ಎಂಟ್ರೀಸ್ಗಳನ್ನು ನಾವು ಪಾಸ್ ಮಾಡಬೇಕು. ಓಕೆ, ಲೆಟ್ ಅಸ್ ವಿ ಸಿ ದ ಜರ್ನಲ್ ಎಂಟ್ರೀಸ್. ದ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಬಿ ಕಂಪನಿ ಲಿಮಿಟೆಡ್, ಅದಕ್ಕೆ ಸಂಬಂಧಪಟ್ಟಂಗೆ ಡೇಟು, ಪರ್ಟಿಕ್ಯುಲರ್ಸ್, ಲೆಡ್ಜರ್ ಫೋಲಿಯೋ ಆ್ಯಂಡ್ ಡೆಬಿಟ್ ಕ್ರೆಡಿಟ್ ಅಂತಂತೇಳಿ ನೀಟಾಗಿ ಏನು ಮಾಡಬೇಕು ಫಾರ್ಮೆಟ್ಸ್ಗಳನ್ನು ಹಾಕಿ ನಾವೇನು ಮಾಡಬೇಕು ಲೆಕ್ಕನ ಸ್ಟಾರ್ಟ್ ಮಾಡಬೇಕು. ನಿಮ್ಮೆಲ್ಲರಿಗೂ ಕಾಣುತ್ತೆ ಬ್ಯಾಂಕ್ ಅಕೌಂಟ್ ಡೇಟರ್ಸ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್, ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಇದನ್ನ ಒಂದು ಫಾಲೋ ರೂಲ್ಸನ್ನು ಸ್ವಲ್ಪ ನಾವು ಲಿಟಲ್ ಬಿಟ್ ಆಗಿ ಏನು ಮಾಡಬೇಕು ನೆನ್ಪಿಟ್ಕೋಬೇಕು. ಸೊ ನಮಗೆ ಈಗ ಆಲ್ರೆಡಿ ಗೊತ್ತಿದ್ದ ಹಾಗೆ ಏನು ಮಾಡಬೇಕು ಅಂತಂದರೆ ಸರ್ ನಿಮ್ಗೆ ಎಲ್ಲಿಂದ ಬಂತು 2,50,000 ಯಾವ ರೀತಿ ಬಂತು ಅಂತಂತ ಹೇಳಿದ್ರೆ ಅವ್ರಿಗೆ ಆಲ್ರೆಡಿ ನಮಗೆ ಹೇಳಿದ್ದಾರೆ ಎಷ್ಟಿದ್ದಾವೆ ಟೋಟಲ್ ನಂಬರ್ ಆಫ್ ಶೇರ್ಸ್ ಅಂತಂತ ಹೇಳಿದ್ರೆ ನಂಬರ್ ಆಫ್ ಶೇರ್ಸ್ಗಳು ಎಷ್ಟಿದ್ದಾವೆ 25,000 ಇದೆ ಹೌದಾ. ಈ 25,000 ಏನು ಮಾಡಬೇಕು ಇಂಟು 100 ಮಾಡಬೇಕು. ಸೊ ದಟ್ ನೀವು 100 ಮಾಡಿದರೆ ಹೌದಾ ನಿಮಗೇನಾಗುತ್ತೆ ಒಂದು ಅಮೌಂಟ್ ಬರುತ್ತೆ. ಆ ಅಮೌಂಟನ್ನು ಏನು ಮಾಡಬೇಕು ಡಿವೈಡೆಡ್ ಬೈ ಇವ್ರು ಎಷ್ಟು ಅಂತಂತ ಹೇಳಿದ್ದಾರೆ ಡಿವೈಡೆಡ್ ಬೈ ನಾವು ಒಂದೊಂದು ಶೇರ್ಗೆ ಎಷ್ಟು ರೂಪಾಯಿ ಕೊಡ್ತೀನಿ ಅಂತ ಹೇಳಿದರೆ 10 ರೂಪಾಯಿ ಕೊಡ್ತೀನಿ ಅಂತ ಹೇಳಿದರೆ ಸೊ ದಟ್ ನಿಮಗೆ ಎಷ್ಟು ಸಿಗುತ್ತೆ 2,50,000 ಶೇರುಗಳು ಏನಾಗ್ತದೆ ನೀವು ಇಶ್ಯೂ ಮಾಡಬೇಕಾಗುತ್ತೆ. ಅಂದರೆ 25,000 ರೆಡಿಮೇಬಲ್ ಪ್ರಿಫರೆನ್ಸ್ ಶೇರ್ಸ್ ಇದ್ದಾವೆ, ಅವ್ರದ್ದು ಫೇಸ್ ವ್ಯಾಲ್ಯೂ ಎಷ್ಟಿದೆ ಅಂತಂತ ಹೇಳಿದ್ರೆ ₹100 ಇದೆ. ಹಾಗಿದ್ರೆ ಅದನ್ನು ರಿಡೀಮ್ ಮಾಡಬೇಕಾದ್ರೆ ನಾವೇನು ಮಾಡಬೇಕು ಮಾರ್ಕೆಟಲ್ಲಿ ಈಕ್ವಿಟಿ ಶೇರ್ಸ್ಗಳನ್ನು ಏನು ಮಾಡಬೇಕು ಕೊಡಬೇಕು. ಆ ಈಕ್ವಿಟಿ ಶೇರ್ಸ್ಗಳನ್ನು ಕೊಡಬೇಕಾದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಕೊಡ್ತೀವಿ ಅಂತ ಅನ್ನೋದ್ರದ್ದು ಕ್ಯಾಲ್ಕುಲೇಷನ್ಸ್ ಇದು. ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡಾಗ ನಮಗೆ ಸಿಗುತ್ತೆ ಅಂದರೆ ₹2,50,000 ಏನಾಯಿತು ನಮಗೆ ಸಿಕ್ತು ಅಂತಕ್ಕಂಥದ್ದು. ಸೊ ₹2,50,000 ಜೊತೆಗೆ ಏನಾಗಿದೆ ನಾವು ಇಲ್ಲಿ ಅವ್ರೇನು ಹೇಳಿದ್ದಾರೆ ₹10 ಪ್ಲಸ್ 4 ಅಂತ ಹೇಳಿದರೆ ಇದನ್ನು ಟೋಟಲ್ ಮಾಡಿದಾಗ ₹14. ₹4 ಪ್ರೀಮಿಯಮ್ಮು, ₹10 ಫೇಸ್ ವ್ಯಾಲ್ಯೂ ಅಂತಕ್ಕಂಥದ್ದು. ನಾವು ಎಷ್ಟಕ್ಕೆ ಇಶ್ಯೂ ಮಾಡ್ತಾ ಇದ್ವಿ ಇದನ್ನು ಮಾತ್ರ ನಾವು ಕನ್ಸಿಡ್ರೇಷನ್ ತೊಗೋಬೇಕು. ಇದನ್ನು ಏನು ಮಾಡೋಂಗಿಲ್ಲ ನಾವು ಕನ್ಸಿಡ್ರೇಷನ್ಗೆ ತೊಗೊಳಂಗಿಲ್ಲ ಕ್ಯಾಲ್ಕುಲೇಷನ್ಸ್ಗಳಲ್ಲಿ. ಓಕೆಪ್ಪ, ಪ್ರೀಮಿಯಮನ್ನು ನಾವು ಯಾರಿಗೂ ಕೂಡ ಕೊಡುವ ಹಾಗಿಲ್ಲ, ಇದು ಕಂಪ್ನಿ ಹತ್ರನೇ ಇರ್ತದೆ. ಸೊ ಇವಾಗ ಏನು ಕ್ಯಾಲ್ಕುಲೇಟ್ ಮಾಡಿದ್ವಿ 2,50,000 ಇಂಟು 14 ಮಾಡಿದ್ರೆ ನಮಗೆ ಎಷ್ಟಾಯಿತು 3,50,000 ಟು ಶೇರ್ ಹೋಲ್ಡರ್ ಅಪ್ಲಿಕೇಶನನ್ನು ಕಾಲ್ ಮಾಡಬೇಕಲ್ವ. ಸೊ ಅಪ್ಲಿಕೇಶನ್ ಮನಿ ಏನಾಯಿತು ನಮಗೆ ರಿಸೀವ್ ಮಾಡ್ಕೊಂಡ್ವಿ. ಫಸ್ಟ್ ಆಫ್ ಆಲ್ ನಾವೇನು ಮಾಡಿದ್ವಿ ಅಪ್ಲಿಕೇಶನ್ ಮನಿಯನ್ನು ರಿಸೀವ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೇಟರ್ಸ್ ಇಲ್ಲಿದೆ ಏನು ಮಾಡ್ತೀವಿ ನಾವು ಇಲ್ಲಿದೆ ಏನು ಮಾಡ್ತೀವಿ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೇಟರ್ಸ್ ಎಷ್ಟು ಟೋಟಲ್ ಆಗಿ 35 ಲಕ್ಷ. ಹೆಂಗೆ ಕೊಟ್ಟಿರಿ ನೀವು ಅಂತಂತ ಹೇಳಿ ಕೇಳಿದಾಗ ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂತಂತ ಹೇಳಂತಂದ್ರಿಗಿನ ಡೈರೆಕ್ಟಾಗಿ 2,50,000 ಇಂಟು 10 ಹೌದಾ ಮಾಡಿದಾಗ ನಮ್ಗೆ ಎಷ್ಟು ಬಂತು 25 ಲ್ಯಾಕ್ ಅಂತಕ್ಕಂಥದ್ದು ಬಂತು. ಅದೇ ರೀತಿಯಾಗಿ 2,50,000 ಇಂಟು 4 ಮಾಡಿದಾಗ ನಮಗೆ ಎಷ್ಟು ಸಿಗುತ್ತೆ 10 ಲ್ಯಾಕ್. ಈ ರೀತಿಯಾಗಿ ನಾವು ಕರೆಕ್ಟಾಗಿ ಕ್ಯಾಲ್ಕುಲೇಷನ್ಗಳನ್ನು ಮಾಡಬೇಕು. ಇದು ಪ್ರೀಮಿಯಮ್. ₹4 ಏನಪ್ಪ ಅಂತಂತ ಹೇಳಂದ್ರಿಗಿನ ಇದನ್ನು ಪ್ರೀಮಿಯಮ್. ನನಗೆ ಇಲ್ಲಿ ಬರೆಯೋಕ್ಕೆ ಸ್ವಲ್ಪ ಜಾಗ ಹಿಡಿಸಿಲ್ಲ ಅಂತ ಹೇಳಿ ನಾನು ಬರೆಯೋಕ್ಕೆ ಹೋಗಿಲ್ಲ. ಸೊ ರಿಗಾರ್ಡಿಂಗ್ ಆನ್ ದಟ್ ತಾವೆಲ್ಲರೂ ಕೂಡ ಏನು ಮಾಡಬೇಕು ಕಂಪಲ್ಸರಿಯಾಗಿ ಬ್ರ್ಯಾಕೆಟಲ್ಲಿ ಹಾಕಿ ತೋರಿಸ್ಬೇಕಾಗುತ್ತೆ. ತೋರಿಸಿದಾಗ ಅಂದರೆ 2,50,000 ಇಂಟು 10 ಮಾಡಿದರೆ ನಿಮಗೆ 25 ಲ್ಯಾಕ್ ಬರುತ್ತೆ. ಅದೇ ರೀತಿಯಾಗಿ 2,50,000 ಇಂಟು 4 ಮಾಡಿದರೆ
10 ಲ್ಯಾಕ್ ಬರುತ್ತೆ. ಓಕೆ, ಇಲ್ಲಿ 25 ಲ್ಯಾಕು, ಇಲ್ಲಿ 10 ಲ್ಯಾಕು, ಟೋಟಲ್ ರಿಗಾರ್ಡಿಂಗ್ ದಟ್ 35 ಲ್ಯಾಕಿಗೆ ಏನಾಯಿತು, ಈಕ್ವಲ್ ಆಯಿತು ಅಂತಕ್ಕಂಥದ್ದು. ನೆಕ್ಸ್ಟ್ ಮುಂದುವರೆದ್ರೆ ನಮಗೆ ಸಿಗ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಇವಾಗ ಪ್ರಿಫರೆನ್ಸ್ ಶೇರ್ಸ್. ಹೌದಾ, ಇದನ್ನೇನು ಮಾಡಬೇಕು, ಪ್ರಿಫರೆನ್ಸ್ ಶೇರ್ಸ್ಗಳನ್ನು ಕೂಡ ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಹೌದಾ, ನೋಡಿ ಎಷ್ಟಿದೆ, ಯಾರಿಗೆ ಎಷ್ಟಪ್ಪ ಅಂತ ಹೇಳಂತಂದರೆ ನರೇಷನ್ ನಿಮ್ಗೆ ಹೇಳಿಲ್ಲ. ನರೇಷನ್ ಬೀಯಿಂಗ್ ಅಪ್ಲಿಕೇಶನ್ ಮನಿ ಟ್ರಾನ್ಸ್ಫರ್ಡ್ ಟು ಶೇರ್ ಕ್ಯಾಪಿಟಲ್ ಆ್ಯಂಡ್ ಸೆಕ್ಯೂರಿಟಿ ಪ್ರೀಮಿಯಮ್ ಆನ್ ಅಲಾಟ್ಮೆಂಟ್ ಅಂತಕ್ಕಂಥದ್ದು. ಅಲಾಟ್ಮೆಂಟ್ ಮಾಡೋಕ್ಕೋಸ್ಕರ ನಾವೇನು ಮಾಡಿದ್ವಿ, ಶೇರ್ ಕ್ಯಾಪಿಟಲನ್ನು ಮತ್ತು ಶೇರ್ ಪ್ರೀಮಿಯಮನ್ನು ಏನು ಮಾಡಿದ್ವಿ ನಾವು ಅದರ ಅಕೌಂಟ್ಸ್ಗಳಿಗೆ ಹಾಕಿದ್ವಿ ಅಂತಂತ ಹೇಳಿ ಅರ್ಥ. ನೆಕ್ಸ್ಟ್ ನೋಡೋಣ, 9% ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ಅಕೌಂಟ್. 9% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್ಸ್. ಹೌದಲ್ಲ, ಈಗ ಎಷ್ಟಿದ್ದಾರೆ ಅಂತಂತ ಹೇಳಿದ್ರೆ ಅವರು 9% ಇರ್ತಕ್ಕಂಥದ್ದು ಪ್ರಿಫರೆನ್ಸ್ ಶೇರ್ಸ್ಗಳು. ನೋಡಿ ಪ್ರಾಬ್ಲಮಲ್ಲೇ ಕೊಟ್ಟಿದ್ದಾರೆ 25,000 ಅಂತಂದರೆ 9% ಅದು ಇರ್ತಕ್ಕಂಥದ್ದು. 9% ಪ್ರಿಫರೆನ್ಸ್ ಶೇರ್ಸ್ ಅಂತಂತೇಳಿ ಅನ್ಬೇಕು, ಅದು ಕಂಪಲ್ಸರಿಯಾಗಿ ನಾವು 9% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್ಸ್ ಎಷ್ಟಿದೆ, 25 ಲ್ಯಾಕ್. ಯಾಕೆ ಸರ್ ನೀವು ಇಷ್ಟೇ ಕೊಡ್ತಾ ಇದ್ದೀರಾ ಅಂತಂತ ಹೇಳಂತಂದರೆ ಅವರಿಗೆ ನಾವು ಇಷ್ಟೇ ಕೊಡಬೇಕಾಗಿರ್ತಕ್ಕಂಥದ್ದು. ಹೌದಾ, ನಾವು ರೆಡೀಮ್ ಮಾಡಬೇಕಾಗಿರೋದು ಎಷ್ಟು, 25 ಲಕ್ಷನೇ. ನಾವು ಪ್ರೀಮಿಯಮನ್ನು ಕೊಡಲ್ಲ ಅಂತ ಹೇಳಿದ್ದೀನಿ ನಾನು. ಓಕೆ, ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್. ಯಾರಿಗೆ ಅಂದ್ರಿಗಿನ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟಿಗೆ ಏನು ಮಾಡ್ತಾ ಇದ್ದೀವಿ ನಾವು ಇದನ್ನು ಟ್ರಾನ್ಸ್ಫರ್. ಅದಕ್ಕೆ ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಎಲ್ಲಿಂದ ಕೊಡ್ತಾ ಇದ್ದೀವಿ, ಕ್ರೆಡಿಟ್ ದ ಗಿವರ್ ಅಂತಂತ ಹೇಳಂತಂದ್ರೆಗಿನ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟಿಂದ ಏನು ಮಾಡ್ತಾ ಇದ್ದೀವಿ, 9% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ಸ್ಗಳಿಗೆ ದುಡ್ಡನ್ನು ಕೊಡ್ತಾ ಇದ್ದೀವಿ ಅಂತಕ್ಕಂಥದ್ದು. ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್ ಅಂತಕ್ಕಂಥದ್ದು. ನೆಕ್ಸ್ಟ್ ಬಂದು ಬೀಯಿಂಗ್ ಅಲಾಟ್ಮೆಂಟ್ ಡ್ಯೂ ಟು ದ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಅವ್ರಿಗೆ ಏನು ಮಾಡಿಲ್ಲ, ದುಡ್ಡನ್ನು ಕೊಟ್ಟಿಲ್ಲ ನಾವಿನ್ನು. ಹೌದಾ, ದುಡ್ಡು ಏನು ಮಾಡಿಲ್ಲ, ಕೊಟ್ಟಿಲ್ಲ. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಲಿಂದ ಯಾರಿಗೆ ಕೊಡಬೇಕು, ಯಾಕಂತಂದ್ರಿಗಿನ ಅಲ್ಲಿ ಏನು ಮಾಡಿದ್ವಿ ನಾವು, ಶೇರ್ ಕ್ಯಾಪಿಟಲ್ನ ಕಾಲ್ ಮಾಡಿದ್ವಲ್ವಾ, ಅಪ್ಲಿಕೇಶನ್ಸ್ ಇಕ್ವಿಟಿ ಶೇರ್ಸ್ಗಳನ್ನು ಕಾಲ್ ಮಾಡಿದ್ವಲ್ಲ, ಕ್ಯಾಪಿಟಲ್ ಅಕೌಂಟಿಗೆ ಏನು ಮಾಡಿದ್ವಿ, ಟ್ರಾನ್ಸ್ಫರ್ ಮಾಡ್ಕೊಂಡ್ವಿ. ಟ್ರಾನ್ಸ್ಫರ್ ಆದ ನಂತರ ಏನು ಮಾಡಬೇಕು, ನೆಕ್ಸ್ಟು ನಾವು ಆ ದುಡ್ಡನ್ನು ಏನು ಮಾಡಬೇಕು, ಕೊಡಬೇಕಲ್ವ, ಇಷ್ಟು ಡ್ಯೂ ಇದೆ ಅಂತ ಹೇಳಿ ತೋರಿಸಿದ್ವಿ. ನೆಕ್ಸ್ಟ್ ನೋಡೋಣ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಟಾರ್ಸ್. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಇಲ್ಲಿಂದ ಏನು ಬಂತು, ಇಲ್ಲಿಗೆ ಬಂತು. ಹೌದಾ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಟಾರ್ಸ್ ಟು ಬ್ಯಾಂಕ್ ಅಕೌಂಟ್. ಎಷ್ಟು, ಯಾಕಂತಂದರೆ ಯಾವುದೇ ಟ್ರಾನ್ಸಾಕ್ಷನ್ಸ್ಗಳು ನಡಿಬೇಕು ಅಂತ ಹೇಳಂತಂದರೆ ಇಟ್ ಶುಡ್ ಬಿ ಕಂಪಲ್ಸರಿ ಹ್ಯಾಪನ್ ಬೈ ದ ಬ್ಯಾಂಕ್ ಇಟ್ ಸೆಲ್ಫ್ ಓನ್ಲಿ. ಅದು ಯಾವಾಗಲೂ ಕೂಡ ಬ್ಯಾಂಕಿನ ಕಡೆಯಿಂದನೇ ಆಗಬೇಕು ಅಂತಕ್ಕಂಥದ್ದು. ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಈ ರೀತಿ ದುಡ್ಡು ಎಲ್ಲಿಂದ ಕೊಡ್ತೀವಿ ನಾವು, ಬ್ಯಾಂಕಿಂದ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗಳಿಗೆ ಏನು ಮಾಡಿದ್ವಿ, ಕೊಟ್ವಿ. ಬೀಯಿಂಗ್ ದ ಅಮೌಂಟ್ ಪೇಡ್ ಟು ದ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಸಿಂಪಲ್, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗಳಿಗೆ ಏನು ಮಾಡಿದ್ವಿ ನಾವು, ಅಮೌಂಟನ್ನು ಕೊಟ್ವಿ ಅಂತಕ್ಕಂಥದ್ದು. ಸೊ ಲಾಸ್ಟಿಗೆ ಏನಿರ್ತದೆ, ಪ್ರೀಮಿಯಮ್ ಅಮೌಂಟ್ ಕೆನಾಟ್ ಬಿ ಯೂಸ್ಡ್ ಫಾರ್ ಫಿನಾನ್ಸ್ ರಿಡೆಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ನೋಡಿ, ಪ್ರಿಫರೆನ್ಸ್ ಶೇರ್ಸ್ಗಳನ್ನು ರಿಡೆಂಪ್ಷನ್ ಮಾಡಬೇಕಂತಂತೇಳಿ ಅಂದರೆ ನಾವೇನು ಮಾಡಬಾರ್ದು ಅಂತಂದರೆ, ನಾವು ನಮ್ಮಲ್ಲಿ ಇರ್ತಕ್ಕಂತಹ ಈ ಒಂದು ಏನು ಪ್ರಿಫರೆನ್ಸ್ ಶೇರ್ಸ್ ಇರುತ್ತೆ, ಆ ಪ್ರಿಫರೆನ್ಸ್ ಶೇರ್ಸ್ ಅಮೌಂಟನ್ನು ಏನು ಮಾಡೋಕ್ಕೆ ಹೋಗ್ಬಾರ್ದು, ನಾವು ಇದರಲ್ಲಿ ಹಂಚಬಾರ್ದು ಅಂತಕ್ಕಂಥದ್ದು. ಸೊ 5 ಮಾರ್ಕ್ಸು. ಇದು ಯಾವ ಯೂನಿವರ್ಸಿಟಿ ಅಂದರೆ ನನಗೆ ರಾಯಚೂರು ಯೂನಿವರ್ಸಿಟಿ ಕ್ವಶನ್ ಪೇಪರು 2024. ಹೌದಾ, 2024 ಆಗಸ್ಟಲ್ಲಿ ನಡೆದಿರ್ತಕ್ಕಂತಹ ಕ್ವಶನ್ ಪೇಪರ್. ಓಕೆ, ತಮ್ಮೆಲ್ಲರಿಗೂ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು.